ಮುಂಗಾರು ಮಳೆಯ ಅಬ್ಬರ ರಾಜ್ಯಾದ್ಯಂತ ಜೋರಾಗ್ತಾ ಇದೆ. ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಬೆಂಗಳೂರಿನಲ್ಲೂ ಕೂಡ ರಾತ್ರಿ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಯಲಹಂಕದ ನಾರ್ತ್ ಹುಡ್ ಅಪಾರ್ಟ್ಮೆಂಟ್ ಜಲಾವೃತವಾಗ್ಬಿಟ್ಟಿದೆ. ಒಂದು ಕಡೆ ಒಂದು ವಾರದಿಂದ ರಾಜಕಾಲುವೆ ನೀರು ಹರಿತಾ ಇದೆ, ಜೊತೆಗೆ ನಿನ್ನೆ ಬಂದಂತಹ ಮಳೆ ಈ ಎಲ್ಲ ಸೇರಿ ಅಪಾರ್ಟ್ಮೆಂಟ್ ಜಲಾವೃತವಾಗಿದೆ. ಪಕ್ಕದ ಪುಟ್ಟೇನಹಳ್ಳಿ ಕೆರೆ ನೀರು ಕೂಡ ಬೆರೆತು ಒಂದು ರೀತಿ ಅದೇನೋ ದುರ್ವಾಸನೆಯಂತೆ ಪಾಪ ನಿವಾಸಿಗಳ ಸಂಕಷ್ಟ ಹೇಳ್ತಿರೋದು. ಒಂದು ಕಡೆ ರಾಜಕಾಲುವೆ ನೀರು, ಮತ್ತೊಂದು ಕಡೆ ಮಳೆ ನೀರು, ಮತ್ತದೇನೋ ಪುಟ್ಟೇನಹಳ್ಳಿ ಕೆರೆ ನೀರು ಎಲ್ಲ ಸೇರಿಕೊಂಡು ನೀರು ನುಗ್ಗಿ ಅಪಾರ್ಟ್ಮೆಂಟ್ಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಫ್ಲ್ಯಾಟ್ ಖರೀದಿ ಮಾಡಿರ್ತಾರೆ. ಅವ್ರಿಗೆ ಹೊರಗೆ ಬರೋಕ್ಕಾಗಲ್ಲ. ಅಪಾರ್ಟ್ಮೆಂಟ್ಗಳಲ್ಲಿ ಇವಾಗ ಸ್ಟೆಲ್ಲಾರ್ ಅಂದರೆ B1 B2 ಅಂತೆಲ್ಲ ಮಾಡಿರ್ತಾರಲ್ಲ ಗ್ರೌಂಡ್ ಫ್ಲೋರ್ನಲ್ಲಿ, ಅಲ್ಲೆಲ್ಲ ನೀರು ತುಂಬಿಕೊಂಡಿರುತ್ತೆ ಗ್ರೌಂಡ್ ಪಾರ್ಕಿಂಗ್ ಲಾಟಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ನೀರನ್ನು ಎತ್ತುವ ಕಾರ್ಯ ಏನಾದ್ರು ಮಾಡ್ತಾ ಇದ್ದಾರಾ? ಹೆಂಗಿದೆ ಕಷ್ಟ, ಹೆಂಗಿದೆ ಪರಿಸ್ಥಿತಿಯಲ್ಲಿ ಅಂತ? ಅರವಿಂದ್, ಸದ್ಯ ಗಮನಿಸಬಹುದು, ಈಗಾಗಲೇ ಒಂದ್ ಕಡೆ ನೀರನ್ನ ಆಚೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಮಳೆ ಕೂಡ ಆರಂಭವಾಗಿದೆ. ಸದ್ಯ ಪಕ್ಕದಲ್ಲೇ ಇರುವಂತಹ ಪುಟ್ಟೇನಹಳ್ಳಿ ಕೆರೆಯಿಂದಲೂ ಕೂಡ ನೀರು ಒಳಭಾಗಕ್ಕೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಭಾಗದಲ್ಲಿ ರಾಜಕಾಲುವೆ ವ್ಯವಸ್ಥೆ ಸರಿಯಾಗಿ ಇಲ್ಲೇ ಇರುವಂತ ಕಾರಣಕ್ಕಾಗಿ ಈ ರೀತಿಯಾದಂತಹ ಸಮಸ್ಯೆ ಈ ಭಾಗದಲ್ಲಿ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸುಮಾರು ಈ ಭಾಗದಲ್ಲಿ ಒಂದು 4-5 ಅಪಾರ್ಟ್ಮೆಂಟ್ಗಳ ಸಂಕೀರ್ಣ ಏನಿದೆ ಅವೆಲ್ಲದಕ್ಕೂ ಕೂಡ ನೀರು ನುಗ್ಗಿರುವಂಥದ್ದು. ಅಲ್ಲೆಲ್ಲವೂ ಕೂಡ ನೀರನ್ನು ತೆರವು ಮಾಡುವಂಥ ಸಂದರ್ಭದಲ್ಲಿ ಈಗ ಮತ್ತೆ ಮಳೆ ಆರಂಭವಾಗಿರುವಂಥ ಕಾರಣಕ್ಕಾಗಿ ಅಲ್ಲಿಂದ ನೀರನ್ನು ತೆರವು ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ವಾಹನಗಳೆಲ್ಲವೂ ಕೂಡ ಮುಳುಗಿ ನಿಂತಿದೆ. ಅಪಾರ್ಟ್ಮೆಂಟನ್ನು ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟು ಸೇಫ್ ಆಗಿ ಇರ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅಪಾರ್ಟ್ಮೆಂಟನ್ನು ಖರೀದಿ ಮಾಡಿದಂಥ ಜನ ಇವತ್ತು ರಸ್ತೆಯಲ್ಲಿ ನಿಂತು ತಮ್ಮ ಮನೆಗಳಿಂದ ಆಚೆ ನಿಂತು ನೀರನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಸಂಪೂರ್ಣವಾಗಿ ಮನೆ ನಿವಾಸಿಗಳೆಲ್ಲರೂ ಕೂಡ ಆಚೆ ನಿಂತು ಮನೆ ಒಳಗಕ್ಕೆ ಹೇಗೆ ಹೋಗೋದು ಅನ್ನುವಂಥ ಆತಂಕದಲ್ಲೇ ಸದ್ಯ ಕಂಡು ಬರ್ತಾ ಇದ್ದಾರೆ. ನಿವಾಸಿಗಳಿದ್ದಾರೆ, ನಾನು ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮೇಡಮ್, ಯಾವಾಗ ಎಷ್ಟೊತ್ತಲ್ಲ ಆಯಿತು, ಯಾವಾಗಿಂದ ಈ ಸಮಸ್ಯೆ ಇರೋದು? ಮೇಡಮ್, ನೈಟ್ 10 o'clock ಇದು ಮುಂದೆ ಇತ್ತು. ಮುಂದೆ ಅಂದರೆ ರಾಜಕಾಲುವೆ ಮಾಡೋ ಮುಂಚೆವರೆಗೂ ನಮಗೆ ಮಳೆ ನೀರು ಸ್ವಲ್ಪ ಹಂಗೆ ಹೋಗ್ತಾ ಇದ್ರು, ಕೆರೆಗೆ ಹೋಗ್ತಾ ಇದ್ರು. ಅವ್ರು ಬಿಡ್ತಾ ಇದ್ರು, ಯಾಕೆಂದರೆ ಇದು ನ್ಯಾಚುರಲ್ ರೈನ್ ವಾಟರ್ ಅಲ್ವಾ, ಬಿಡ್ತಾ ಇದ್ರು. ಈಗ ಇವರು ಇದು ಕನ್ಸ್ಟ್ರಕ್ಷನ್ ಮಾಡಿದ ಮೇಲೆ ಅದೆಲ್ಲನೂ ನಮ್ಗೆ ಹಿಂಗೆ ಅದು ಕಂಪ್ಲೀಟೇ ಮಾಡಿಲ್ಲ. ಅವ್ರು ಫಾರೆಸ್ಟ್ನವರು ಯಾಕೆ ಕೊಡ್ತಾರೆ? ಅದು ನ್ಯಾಚುರಲ್ ಇದಲ್ವಾ, ಅದಕ್ಕೆ ಈ ಥರ ನೀರೆಲ್ಲ ಅವ್ರು ಬಿಡ್ತಾರ? ಅವ್ರು ಪರ್ಮಿಷನ್ ತಗೊಂಡೇ ಅಲ್ವಾ ಇವ್ರು ಕನ್ಸ್ಟ್ರಕ್ಷನ್ ಮಾಡಬೇಕು? ಅರ್ಧವರ್ಧ ಮಾಡಿಬಿಟ್ಟು ಹಂಗೆ ಬಿಟ್ಟಿದ್ದಾರೆ. ಆ ನೀರು ಮೇಲೆಯಿಂದ ನೀರು ಮೊನ್ನೆ ಲಾಸ್ಟ್ ವೀಕ್ ಒಂದು ಮಳೆ ಬಂದಮೇಲೆ ನೀರೇನು ಬಂದಿಲ್ಲ. ಆಮೇಲೆ ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ, ಫುಲ್ ಎಲ್ಲ ನೀರು. ಲಾಸ್ಟ್ ವೀಕಿಂದನೂ ನಾವು ಹೇಳ್ತಾನೆ ಇದ್ದೀವಿ, ಇಲ್ಲಿ ವಿಲಮೆಂಟ್ಸ್ ಆಗ್ತಿದೆ. 8 ಮನೆ ಖಾಲಿ ಮಾಡಿ ಹೋಗಿದ್ದಾರೆ. ಪಾಪ ವಯಸ್ಸಾಗಿರೋ ಒಂದು ಅಜ್ಜಿ ಅಲ್ಲಿದ್ದಾರೆ, ಅವ್ರನ್ನ ಹೇಗೆ ಕರ್ಕೊಂಬರ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಓಕೆ, ಎಷ್ಟು ಮನೆಗಳಿಗೆ ಸಮಸ್ಯೆ ಆಗಿರುವಂಥದ್ದು? ಹೇಗೆ ವಿಲಮೆಂಟ್ ನಾರ್ತ್ ವುಡ್ ಎಲ್ಲಾನು ಫುಲ್ 22 ಹೌಸಸ್ ಎಲ್ಲ ನೀರು, ಅಪಾರ್ಟ್ಮೆಂಟ್ಸ್ 50-60 ಅಪಾರ್ಟ್ಮೆಂಟ್ಗಳು ಇದಾವೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಮೇಡಮ್ ಹೇಳ್ದಾಗೆ ಈಗ ಇವರು ಅರ್ಧ ಕಂಪ್ಲೀಟ್ ಮಾಡಿದ್ದಾರೆ. ಓಕೆ, ಅದು ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ರಿಕ್ವೈರ್ಡ್ ಅಪ್ರೂವಲ್ ತೊಗೋಬೇಕೋ ಬೇಡವೋ, ಇವರು ಅದನ್ನು ತೊಗೊಂಡಿಲ್ಲ. ತೊಗೊಳ್ದೇನೆ ಶುರು ಮಾಡಿದ್ದಾರೆ. ಅವು ಯಾವ ಧೈರ್ಯದ ಮೇಲೆ ಶುರು ಮಾಡಿದ್ದಾರೆ? ಈಗ ಅರ್ಧ ಕಂಪ್ಲೀಟ್ ಮಾಡಿ ಇನ್ನೊಂದೇನು ಮಾಡಿದ್ದಾರೆ, ಅರ್ಧ ಕಂಪ್ಲೀಟ್ ಮಾಡಿ ಅವ್ರಿಗೆ ಗೊತ್ತು ಇಲ್ಲಿಂದ ಮುಂದೆ ನೀರು ಹೋಗಲ್ಲ ಅಂತ. ಅಲ್ಲಿ ಮೇಯ್ನು ಮೊದಲಿದ್ದಿದ್ದು ಕಾಲುವೆನ ಇದಕ್ಕೆ ಜಾಯಿನ್ ಮಾಡಿ ಅಲ್ಲಿಂದ ವಾಟರ್ನ ರಿಲೀಸ್ ಮಾಡಿದ್ದಾರೆ. ನಿಮಗೆ ನೇರವಾಗಿ ದೃಶ್ಯಾವಳಿಗಳನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾನು ವಿವರಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಯಾಕಂದ್ರೆ ಮಳೆ ನೀರು ಹೆಚ್ಚಾಗ್ತಾ ಇದೆ. ಮಳೆ ನೀರು ಹೆಚ್ಚಾದಂತೆಲ್ಲ ಕೂಡ ಹರಿಯುವಂತ ನೀರಿನ ವೇಗ ಕೂಡ ಹೆಚ್ಚಾಗಿ ಮನೆ ಒಳಭಾಗಗಳಿಗೆ, ಅಪಾರ್ಟ್ಮೆಂಟ್ನ ಒಳಭಾಗಗಳಿಗೆ ನೀರು ಬರುವಂಥದ್ದಾಗ್ತಾ ಇದೆ. ಗಮನಿಸ್ಬೋದು, ಕಂಪ್ಲೀಟ್ ಆಗಿಲ್ಲ ಅಂದರೆ ಇಲ್ಲಿ ಮಾಡಿದಂತಹ ಕೆಲಸ ಏನಿದೆ ಇದು ಕಂಪ್ಲೀಟ್ ಆಗದೆ ಇರುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಸಮಸ್ಯೆಗಳಾಗಿದೆ. ಮರಳಿನ ಮೂಟೆಗಳನ್ನು ಇಟ್ಟು ಮಣ್ಣನ್ನು ಗುಡ್ಡೆಯನ್ನು ಹಾಕಿ ನೀರನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದರೆ, ಬಟ್ ಆದರೆ ಕಂಪ್ಲೀಟಾಗಿ ನೀರು ತುಂಬಿರುವಂಥ ಕಾರಣಕ್ಕಾಗಿ ನೀರು ಬೇರೆ ಕಡೆ ಹೋಗಲಿಕ್ಕೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ನೀರು ಅಪಾರ್ಟ್ಮೆಂಟ್ ಒಳಭಾಗಕ್ಕೆ ನುಗ್ತಾ ಇರುವಂಥದ್ದು. ಇದೇ ಕಾರಣಕ್ಕಾಗಿ ನಿವಾಸಿಗಳೆಲ್ಲರೂ ಕೂಡ ಸದ್ಯ ಮನೆ ಒಳಭಾಗಕ್ಕೂ ಹೋಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಆಚೆ ಬಂದು ನಿಂತು ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮತ್ತೊಂದು ಕಡೆ ಮಳೆ ಕೂಡ ಜಾಸ್ತಿ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಮಳೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆದಂತೆಲ್ಲ ಕೂಡ ಸಮಸ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಖುದ್ದು ಇವರೇ ಖಾಸಗಿಯಾಗಿ ಮೋಟರ್ಗಳನ್ನು ಹಾಕಿ ನೀರನ್ನು ಆಚೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸಂಬಂಧಪಟ್ಟಂಥ ಯಾವ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ. ಅರವಿಂದ್. ಓಕೆ, ಫೈನ್, ಥ್ಯಾಂಕ್ ಯು ರಾಘು ತಮ್ಮ ಎಲ್ಲ ಮಾಹಿತಿಗೆ. ರಾಜಕಾಲುವೆಗಳ ನಿರ್ವಹಣೆಗೆ ಅಂತಲೇ BBMPನಲ್ಲಿ ಒಂದು ಕಮಿಟಿ ಇದೆ, ಒಂದು ಸಮಿತಿ ಇದೆ. ಅವ್ರ ಕೆಲಸನೇ ಬೆಂಗಳೂರಿನಲ್ಲಿ ರಾಜಕಾಲುವೆಗಳನ್ನು ವರ್ಷ ಪೂರ್ತಿ ಮೇಂಟೈನ್ ಮಾಡೋದು. ಏನು ಮಾಡ್ತಾ ಇದ್ದಾರೆ ಅವರೆಲ್ಲ?
ಇಂಜಿನಿಯರ್ಗಳೆಲ್ಲಿ ಹೋದರು? ಕಾರ್ಪೊರೇಟರ್ಗಳಿಲ್ಲ. ಇದೊಂದು ದೊಡ್ಡ ಸಮಸ್ಯೆ, ನಾನು ಹೇಳ್ತೀನಿ ಯಾವಾಗಲೂ. ಕಾರ್ಪೊರೇಟರ್ಗಳು ಇದ್ದಿದ್ರೆ, ಎಲೆಕ್ಷನ್ ನಡೆದು ಕಾರ್ಪೊರೇಟರ್ಗಳು ಗೆದ್ದಿದ್ರೆ ಅವರವರ ವಾರ್ಡ್ಗಳದ್ದಾದರೂ ಅಟ್ಲೀಸ್ಟ್ ಅವ್ರು ಒಂಚೂರು ಮ್ಯಾನೇಜ್ ಮಾಡ್ತಾಯಿದ್ರು. ಇಲ್ಲವೇ ಇಲ್ಲ. ಕಾರ್ಪೊರೇಟರ್ ಯಾವ ವಾರ್ಡ್ಗೂ ಇಲ್ಲ, ಎಲೆಕ್ಷನ್ನೇ ನಡೆದಿಲ್ಲ. ಯಾರು ತಲೆ ಕೆಡಿಸ್ಕೋತಾರೆ? ಕಾರ್ಪೊರೇಟರ್ಗಳಿದ್ದರೆ ಇಂಜಿನಿಯರ್ಗಳಾದರೂ, ವಾರ್ಡ್ ಇಂಜಿನಿಯರ್ಗಳಾದರೂ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾರೆ. ಈಗಂತೂ ಅವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ. ಅದರಲ್ಲೂ ಇದು ಬೆಂಗಳೂರು ಹೊರವಲಯಕ್ಕೆ ಬರೋದ್ರಿಂದ, BBMP ವ್ಯಾಪ್ತಿಗೆ ಬರುತ್ತೆ, ಬಟ್ ಹೊರವಲಯದಲ್ಲಿ ಇರೋದ್ರಿಂದ ಪಾಪ ಆ ಜನಗಳ ಕಷ್ಟ ಕೇಳೋರು ಯಾರು? ಇನ್ನು ಉಳ್ಕೊಂಡ್ರದು ಆ MLA SR ವಿಶ್ವನಾಥ್ ಅವ್ರನ್ನ ಕೇಳಬೇಕು. ಎಲ್ಲೋದ್ರು ಅವರು, ಏನು ಕತೆ, ಯಾಕೆ ಹಿಂಗಿದೆ ಪರಿಸ್ಥಿತಿ? ಬರೀ ವಿಪರೀತ, ಒಂಥರ ಅರಣ್ಯ ರೋಜನ ಅವರ ಸಮಸ್ಯೆಗಳು ನಿಜಕ್ಕೂ ಕೂಡ.